ಅಡಿಗೆ ಮಾಡಿ ಮಾಡಿ ಸಾಕಾತಪ್ಪ. ಏನು ನಿನ್ನ ಹೆಂಡತಿ ಬಂದ್ಲಂದ್ರೆ ಚಲೋ ಆಕ್ಕಿತ್ತು ನೋಡು. ಮತ್ತೆ ಏನು ಮಾಡ್ತಿ? ಈಗೇನು ದಿವಸ ಡಬ್ಬಿ ಕಟ್ಬೇಕನ್ ಮತ್ತೆ? ಹ್ಞೂ ಕಟ್ಬೇಕು. ಇಲ್ಲಿ ಆಕಿ ನಾಳೆ ನಾಡ್ದು ಬರ್ತಾಳೆ. ಬಸ್ಸು ಬಸ್ಸು ಅಂತ ಬಸ್ಸು ಹಳೆ ಅನ್ನೋ ಕಿಮ್ಮತ್ತಿಲಿಕ್ಕಿಗೆ ಬಸ್ಸು ಅಂತಾಳ. ಅತ್ತೇರ ನೀವು ರೀ ಇದು ಈಕೆ ಮಾನ್ಸ ಬದ್ಲನ್ರಿ? ಇಲ್ಲಪ್ಪ, ಆಕಿನ ಸಾಕು ಒಂದು 3-4 ದಿನ ಅದು ಬಂದು ನಾ ಮನೆಗೆ ಹೋಗ್ತೇನೆ ಅಂದ್ಲ. ಹಂಗಾರೆ ಬಾರ್ವಾ ಬಿಟ್ಟು ಬರ್ತೇನೆ ಅಂತ ಬಂದಿರಿ. ಅಯ್ಯೋ ಹೌದನ, ಚಲೋ ಆತ್ಬಿಡು ಬಂದಿದ್ದು. ನನಗೆ ನನ್ನ ಸೊಸಿ ನೋಡ್ಲಾರ್ದ ಮನ್ಸಿಗೆ ದುಃಖ ಆಗಿತ್ತು. ಏನು ಅನ್ಕೋಬೇಡವಾ, ಏನ ನನ್ನ ಮಗ ಅಲ್ಲೇ ಬಂದು ಕುಂತನಲ್ಲ ಅಂತೇಳಿ ಹಂಗೆ ಇದು ಮಾಡಿದೆ. ಅದನ್ನ ಬಿಟ್ರೆ ನಿನ್ನ ಮ್ಯಾಗ ನನಗೇನು ದ್ವೇಷ ಇಲ್ವಾ? ಇರ್ಲಿ ಬಿಡ್ರಿ ಅತ್ತಿಯವ್ರು. ಆದ್ರೆ ಅತ್ತಿಯವ್ರ ದಾರ್ಯಾಗ ನಾ ಬರೋ ಮುಂದಾಗ ಈಗ ಏನು ವಿಶೇಷ, ಯಾವಾಗ, ಏನು ಎತ್ತ ಅಂತೆಲ್ಲ ಭಾಳ ಮಂದಿ ಕೇಳಿದ್ರಿ. ಹಾಂ, ಮದುವೆ ಆಗಿನ ಸಹಜ ಅಲ್ವಾ ಕೇಳೋದು, ಅದಕ್ಕೆ ಕೇಳಿರ್ಬೇಕು. ಮದುವೆ ಆಗಿನ ಸಹಜ ಒಪ್ಕೋತೇನೆ ರೀ. ಆದ್ರೆ ಸುಮ್ಮನೆ ಈಗ ಅದೆಲ್ಲ ಎಬ್ಬಿಸ್ಬೇಡ. ಏನು ಅತ್ತಿಯವ್ರು, ನಾನು ನಿಮ್ಮನ್ನು ಮದುವೆ ಆಗ್ಬೇಕಂತಂದೇಳಿ ಅವ್ವ ಊರ್ಲ ಹಾಕೊಳಕ್ಕೆ ಹೋಗಿದ್ಲಲ್ಲ, ನಮ್ಮ ಮದುವೆ ವಿಚಾರ ಗೊತ್ತಾಗಿ ಅದಕ್ಕೆ ಹೊಟ್ಟೆಲಿ ಇರ್ಬೇಕು ಮಾಂಸ, ಯಾರಿಗೆ ಏನೋ ಬಸರಾಗಿರ್ಬೇಕು, ಅದಕ್ಕೆ ಹಿಂಗೆ ಅವ್ರ ಊರ್ಲ ಹಾಕೊಳಕ್ಕೆ ಹೋಗ್ಯಾಳ ಅಂತ ಹಬ್ಬಿಸ್ಬಿಟ್ಟಾರ. ಇವತ್ತು ಎಲ್ಲರೂ ಅದನ್ನ ಕೇಳಿದ್ರು. ಅಯ್ಯೋ ಅದು ನನಗೆ ಗೊತ್ತಿದ್ದಿಲ್ಲವ ನೀ ನನ್ನ ಮಗನ ಲವ್ ಮಾಡತ್ತಿ ಅಂತೇಳಿ. ನಾ ಹಂಗೆ ಏನೋ ಒಂದು ಮಾತು ಅಂದೆ, ಏನು ಮನ್ಸಿಗೆ ಹಾಕೋಬೇಡ. ಹೋಗ್ಲಿ ಬಿಡು, ಗೊತ್ತಿದ್ದಿಲ್ಲ ಅಂತ ಹೇಳತ್ತಾಳಲ್ಲ, ಈ ಸುಮ್ಮನೆ ಅದನ್ನ ಬೆಳೆಸ್ಕೊಂತ ಹೋಗೋದು ಸರಿಯಲ್ಲ. ಹೋಗ್ಲಿ ಬಿಡು. ಹಾಂ ಆತು, ನಾ ಇನ್ನು ಬರ್ತೇನೆ ಪಾಪಸ್. ಆಕಿನ ಬಿಟ್ಟು ಹಾಕಂತೇಳಿ ಬನ್ನಿ. ಅಯ್ಯ ಅತ್ತಿಯವ್ರ ಬರ್ರಿ ಒಳಗೆ ಬಂದು ಚಾ ಕುಡ್ದು ಹೋಗೋದ್ರಿ. ಬರ್ರಿ, ಇದು ನಿಮ್ಮ ಮಗಳ ಮನಿನ. ನೀವೆಷ್ಟು ನಾಚಾತೀರಿಪ್ಪ ಒಳಗೆ ಬರಕ್ಕೆ. ಬರ್ರಿ. ಇಲ್ಲ ಇನ್ನೇನೆ ಬರ್ತೇನಂತೆ ಈ ಸಲವಲ್ಲ, ಇನ್ನೇನು ಬರ್ತೇನಪ್ಪ. ನಾನಲ್ಲಿ ನಿಮ್ಮ ಮಾವ ಹೊಲಕ್ಕೆ ಹೊಂಟು ನಿಂತಿದ್ರೆ ನಾಷ್ಟಾಕನ ಏನೋ ಮಾಡೋಣ ಅಂತಿದ್ರೆ ನಾನು ಬರ್ತೇನೆ ತಡಿ ಅಂತ ಹಂಗೆ ಬನ್ನಿ. ಬರ್ತೇನೆ ಮತ್ತೆ. ಸರಿ ರೀ ಅತ್ತಿಯವ್ರ, ಹಂಗಾರೆ ಮತ್ತೆ ಬರ್ರಿ. ಬಿಡಾಡಿ ಅಂತೂ ನನ್ನ ಸಸಿ ಮನೆ ಒಳಗೆ ಬಂದ್ರಪ್ಪ. ಬಾಡ್ಯ ಮಾತಾಡಿದ್ರೆ ಮಾತಾಡ್ಲಾರ್ದಂಗೆ ಹೋಗ್ತಾನೆ. ಇನ್ನೊಂದು ದೋಸೆ ಹಾಕ್ಲಿ? ಇವು ಬೇಡಪ್ಪ, ಈಗ ರಗಡತ್ 3 ದೋಸೆ ತಿಂದ ನಾನು. ಇವು ದ್ವಾಸೆ ತಿಂದ್ರೆ ಮುಗೀತು, ನಿದ್ದೆ ಬರಕ್ಕೆ ಚಾಲೂನ ಒಂದು ನಮೂನಿ. ಅದು ಏನಪ್ಪ ಒಟ್ಟು ಯಾವುದು ಗಾಡಿ ಬಂದಂಗೆ ಆಯ್ತಲ್ಲ. ಅತಿಗೆಮ್ಮ ರೀ, ಇನ್ನೊಂದು ದೋಸೆ ಹಾಕ್ಲಿ? ಇವು ಬೇಡಪ್ಪ, ಈಗ ರಗಡತ್ 3 ದೋಸೆ ತಿಂದ ನಾನು. ಇವು ದ್ವಾಸೆ ತಿಂದ್ರೆ ಮುಗೀತು, ನಿದ್ದೆ ಬರಕ್ಕೆ ಚಾಲೂನ ಒಂದು ನಮೂನಿ. ಅದು ಏನಪ್ಪ ಒಟ್ಟು ಯಾವುದು ಗಾಡಿ ಬಂದಂಗೆ ಆಯ್ತಲ್ಲ. ಅತಿಗೆಮ್ಮ ರಮೇಶಣ್ಣ ಬರ್ರಿ, ಒಳಗೆ ಬರ್ರಿ, ಸ್ವಲ್ಪ ಚಾ ಕುಡ್ದು ಬರ್ರಿ ಅಣ್ಣ. ಇವು ಬ್ಯಾಡ ವಾರತ್ನ, ನಾ ಏನು ಬರಕ್ಕೆ ನಾಸ್ತೇನೆ, ನಂಗೆ ಭಾಳ ಅರ್ಜೆಂಟ್ ಐತೆ ಕೆಲಸ. ನೀನು ಬಿಟ್ಟು ಹೋಗಂದ್ರಲ್ಲ ಅದಕ್ಕೆ ಬಂದು ನಾ ಇಲ್ಲಿ ಮಠ ಅಷ್ಟೇ. ಇಲ್ಕಂದ್ರೆ ಆಧಾರಾಗ ಹೊಳೆ ಬಿಡ್ತಿದ್ದೆ ನಾನು. ಇಲ್ವಾ, ಭಾಳ ಅರ್ಜೆಂಟ್ ಐತೆ, ನಾ ಬರ್ತೇನೆ. ಯಾಕಂದ್ರೆ ಇಲ್ಲಿ ಮಠ ಮನಿ ಮಠ ಬಂದು 1 ಅರ್ಧ ಕಪ್ ಚಾ ಕುಡಿಲಂಗೆ ಹೋದ್ರಿ ಹಂಗೆ ಈ ಚಾ ಕುಡ್ದು ಹೋಗಂತ ಬಾ ಅಣ್ಣ. ಅಯ್ಯೋ ಇಲ್ಲಿ ಇನ್ನೇನು ಬರ್ತೇನೆ ವಾ. ಏನು ನಾಸ್ತೇನೆ ಬರಲ ಅಣ್ಣ ಹಂಗಾರೆ? ಹೋಗ್ಬರ್ರಿ. ಅತಿಗೆಮ್ಮ ಯಾರವ್ರು? ನಡಿ ಒಳಗೆ ನಡಿ ಹೇಳ್ತೇನೆ. ತಗೋ ಏಕಿನ ಪೂಜಾ, ಒಂದು ಸ್ವಲ್ಪ ಕೈಕಾಲು ಮುಖ ತಗೊಂಬರ್ತೇನೆ. ಈ ಬ್ಯಾಗ್ ಪೂರ ಅಡಿಗೆ ಮನೆಗಿಡ. ಯಪ್ಪ ಜಗ್ಗೊಜ್ಜೈತ್ರಿ. ಏನೇನು ತಂದಿರ್ರಿ ಅತಿಗೆಮ್ಮ ಇದ್ರಾಗ? ಅಯ್ಯೋ ಇನ್ನೂ 2 ದಿನ ಏನು ಅಡಿಗೆನ ಮಾಡೋಂಗಿಲ್ಲ ಮನೆ ಒಳಗೆ. ಹಂಗೆ ಅಡಿಗೆ ಹೊತ್ಕೊಂಬಂದೇನಿ. ಒಂದಿಷ್ಟು ಅನ್ನ ತಂದೇನಿ. ಅನ್ನ ಒಂದು ಬೇಕಾರೆ ಮಾಡ್ಕೋಬೋದು, ಅದು ತಮ್ಲರ್ ಬಿ ಹಚ್ಚಿಟ್ರೆ ಚಲೋನೇ ಇರ್ತೈತಿ. ಅದು ಹೋಲ್ಬಿಡು. ಸಾಂಬಾರು ತಂದೇನಿ, ಪಲ್ಯ ತಂದೇನಿ, ಚಪಾತಿಗಳು ತಂದೇನಿ ಅಲ್ಲಿಂತ್ರ ಬೇಸಿಗೆ ಜಗ್ಗಷ್ಟು. ಆಮೇಲೆ ಗೋಧಿ ಹುಗ್ಗಿ ಮಾಡಿಸಿದ್ರು, ಗೋಧಿ ಹುಗ್ಗಿ ಹೊತ್ಕೊಂಬಂದೇನಿ. ಬೆಲ್ಲ ಜಾಸ್ತಿ ಹಾಕ್ಯಾರ, ಏನು ಒಟ್ಟ ಕೆಡೋದಿಲ್ಲ. ಚಲೋ ತೆಂಗೆ ಬಿಸಿ ಮಾಡಿಟ್ರೆ ತಿಂದ್ವಿ ಅಂದ್ರೆ ಏನು. ಆಮ್ಯಾಗ ಇದು ಏನದು ಕಾಳಿನ ಪಲ್ಯ, ಬದ್ನಿಕಾಯಿ ಪಲ್ಯ, ಸಾರು ನೋಡಲಿ ಒಂದು ದೊಡ್ಡ ಇದ್ರ ತುಂಬ ತೊಗೊಂಬಂದೇನಿ. ಆರಾಮ್ 2 ದಿನ ಅಡಿಗೆ ಬೇಕಾದಂಗೆ ಆಕತಿ. ಹೋಗು ಅಡಿಗೆ ಮನೆಗೆ ಇಡೋಕೆ ಬಚ್ಕಿಟ್ಟು ಬಂದು ಎಲ್ಲ ಡಬರಿ ತೆಗೆದು ಬಿಸಿ ಮಾಡಿಡ್ತೇನೆ. ಮತ್ತೆ ಅಲ್ಲಿ ಬೆಳಗ್ಗೆ ಬಿಸಿ ಮಾಡಿ ಹಾಕೊಂಬಂದಿದ್ದು ನಾನು. ಕೆಟ್ಟಿತ್ತು ಮಧ್ಯಾಹ್ನಕ್ಕೆ, ಹೊಟ್ಟು ಉರಿತೈತಿ ನನಗೆ. ಅಷ್ಟು ಅಡಿಗೆ ಕೆಟ್ಟಬಿಟ್ರೆ ಓ ಸಖತ್ ಪಾಯಪ್ಪ. ಯವ್ವ ಅದೇನು ಬಂದ್ಲ? ನೋಡಿದೆ, ಅದಕ್ಕೆ ಇದು ಬಂದೆ. ಅಳಾರ ನಾಷ್ಟ ಆತ್ರಿ? ಆತು ನೋಡ್ರಿ, 3 ದೋಸೆ ಹೊಡೆದ್ ನೋಡ್ರಿ. ನಾ ಹಂಗಾರೆ ಬರ್ಲಾ ರೀ, ಒಂದು ಸ್ವಲ್ಪ ಅಂಗಡಿಗೆ ಹೋಗ್ಬರ್ಬೇಕು, ನನ್ನ ಕೆಲಸ ಅದಾವ. ಆತು ಬರ್ತೇನೆ ಪೂಜಾ. ಆತು. ಯಾಕ ಹಂಗೆ ಬಂದ್ಬಿಟ್ಟಿಯಲ್ಲ? ಯಾಕೋ ಮತ್ತೆ ಏನು ಮಾಡ್ಬೇಕಿತ್ತೆ? ನಾಷ್ಟ ಮಾಡಕ್ ಬಾ ಅಂತ ಕರೀಲೇ ಇಲ್ಲ. ಇಪ್ಪ ನನಗೆ ಗೊತ್ತಪ್ಪ, ಅಲ್ಲಿ ಏನೋ ಮಾಡಿದ್ಲಲ್ಲಕ್ಕಿ, ನಾ ಅದನ್ನ ತಿಂತೇನೆ ಅಂತ ಮಾಡಿದ್ದೆ. ಕುಂದ್ರ ದಾಸಿ ಮಾಡಿದ್ದೆ, ಹಾಕ್ಬಿಡ್ತಿತ್ತು. ಕುಂದ್ರ. ಏನು ಇವತ್ತು ಮನೆ ಆಗದಿ ಹೋಗಿಲ್ಲ? ಹೋಗ್ಬೇಕಿತ್ತು, ಇವತ್ತು ಒಂಚೂರು ಲೇಟಾಗೆ ಬಾ ಅಂತ ಹೇಳ್ಯಾರ. ಹಂಗಾಗಿ ಆರಾಮ ಹೊಂಟೇನಿ. ನಿನ್ನ ಮಗಳು ತಾಳಿ ಚೈನ್ ಹಾಕೊಂಬಂದು ತೋರಿಸಿದ್ಲನ? ಇಲ್ಲ ತೋರಿಸ್ಲಿಲ್ಲ ಬಿಡ. ಐತೆ ನನಗೇನು ಅಲ್ಲೇ ಇದ್ಮೇಲೆ ಇಷ್ಟು ಹೊತ್ತನ ಏನು ತೋರಿಸಿಲ್ಲಲ್ಲ. ಅಯ್ಯ ಮರ್ತಿಗಿರ್ತಲನ ಅಕ್ಕಿ ಹಂಗೆಲ್ಲ ಮರಿಯಕ್ಕೆಲ್ಲಲ್ಲ. ಏನಪ್ಪ ಅಂದಂಗೆಕ್ಕ ನಾವೆಲ್ಲೋದ? ಯಪ್ಪ ಇಲ್ಲೇ ಎಲ್ಲರೂ ಹೊರಗೆ ಹೋಗಿರ್ಬೇಕು. ಅವ್ರ ಕಡೆ ಬೇಸ್ಕೊಳಕ್ಕೆ ಅವ್ರು ಬೇಕಂತೀಯಲ್ಲ. ಅವ್ರು ಇಲ್ಲಂದ್ರೆ ತಣ್ಣ ಕುಂತ ಎದ್ದು ಹೋಗಕ್ಕೆ ಬರ್ತೈತೆ ನಿನಗೆ? ನಿನಗೂ ಬೇಕು ಒಟ್ಟ. ಏನಪ್ಪ ಕಳ್ಳನ ಮಗನ, ಏನು ನನ್ನ ಎನ್ಸಾಕತ್ತೀಯಲ್ಲ? ಬಾರೋ ಮಾವ, ಇವತ್ತು ಹುರುಪ್ ಬಂತು ನೋಡಿ. ಮತ್ತೆ ಅಲ್ಲ ನೀ ಇರ್ಲಿಕ್ಕಂದ್ರೆ ನಾನು ಬೇಷ ಆಗೋದಿಲ್ಲಪ್ಪ. ಎಲ್ಲಿ ಹೋಗಿದ್ದೀಯ? ಯಾವಾಗ ನೋಡಿದ್ರೆ ನಮ್ಮ ಅಕ್ಕನ ಬಿಟ್ಟು ತಿರ್ಗಾಲ್ ತಿಪ್ಪಿ ಹಂಗೆ ಅಡ್ಡಾಡಕತ್ತಿ ಬಿಡ್ತಿಪ್ಪ ನೀ ಅಂತರು. ಯಾಕಪ್ಪ ನಾ ಎಲ್ಲಿ ಹೋಗ್ಬೇಕೈತಿ ತಿರ್ಗಾಕ?
ಎಲ್ಲಿ ಇಲ್ಲ ಹೊಲ ಬಿಟ್ರೆ ಮನಿ ಮನಿ ಬಿಟ್ರೆ ಹೊಲ ಇಷ್ಟ. ಮಾವರ ನನ್ನ ಸಸಿ ಬಂದ್ಲವಾ ಅಂತೂ ಇಂತ ಮನಿ ಬಣ ಬಣ್ಣ ಅನ್ಸಕತ್ತಿತ್ತು ನೋಡುವ. ಇದು ಏನದ ಹೋಗಿ ಬಂದೆ ಯಾವ ಮದ್ವಿಗೆ? ಈಗ ಯಾ ಬಸ್ಸು ಬರ್ಲಿಲ್ಲಲ್ಲ, ಎದ್ರಾಗ ಬಂದಿ? ಅದು ಮಾವ ಏನಾತ್ ಗೊತ್ತನ, ನಮ್ಮವ್ವ ಬಸ್ಸಿಗೆ ಹೋಗಿ ನಾ ಬಿಟ್ಟು ಬರಲಿ ಅಂತದ್ದು ಮಾತಾಡತ್ತಿದ್ವಿ. ಅಷ್ಟ್ರಾಗ ನಮ್ಮ ಮಠದ ಓಣ್ಯಾಗ ನಮ್ಮ ಪಡ್ತು ಮಾವ ಅಂತದ ಒಬ್ಬವ, ಅವ ಇಲ್ಲೇ ಇದ ಊರ್ ದಾಟೆ ಹೊಂಟಿದ್ರು ಅವರು. ಅಷ್ಟೊತ್ತಿಗೆ ನಾನು ಮತ್ತೆ ಎತ್ತ ಹೊಂಟಿ ಮಾವ ಅಂತ ಕೇಳತ್ಲೆ ಹಿಂಗೆ ಹೊಂಟೆ ನನ್ನ ಮಠ, ಹಂಗಾರೆ ನಾನು ಒಟ್ಟು ಊರ್ ಮಠ ಬಿಟ್ಬಿಡ್ತೀನಪ್ಪ ಅಂತಂದು ಅದ್ರಾಗ ಬಂದ್ಬಿಟ್ನಿ. ಬಸ್ ಚಾರ್ಜ್ ಉಳಿತಿಲ್ಲ ನಂದು. ಬಾರಿ ಬಿಡುವ. ಮತ್ ನೀನು ಮತ್ತೆ ಅವ್ರನ್ನ ಒಳಗೆ ಕರೆಯತ್ತಿದ್ರಲ್ಲ, ಅಲ್ಲ ಅವ್ರ ಒಳಗೆ ಬಂದು ನಾಷ್ಟ ಮಾಡಿ ಚಹಾ ಕುಡ್ದು ಹೋಗಿದ್ರೆ ಮತ್ತೆ ನಿಮ್ದು ಪಾಪ ವೇಸ್ಟ್ ಆಕಿತ್ತಲ್ಲ. ಅವರು ಭಾಳ ಅರ್ಜೆಂಟ್ ಐತಿ, ನನಗೆ ಭಾಳ ಅಗ್ದಿ ಅರ್ಜೆಂಟ್ ಐತಿ ಅಂತ ಮನ್ಯಾಗ ಹೇಳಿದ್ನ ಕೇಳಿಸ್ಕೊಂಡಿದ್ದೆ. ಅದಕ್ಕೆ ಅವ್ರು ನಿಲ್ಲಂಗಿಲ್ಲ ಅಂತ ನಂಗೆ ಹೆಂಗಿದ್ರು ಗೊತ್ತಿತ್ತು. ಅದಕ್ಕೆ ಅವ್ರ ಒಳಗೆ ಬರಂಗಿಲ್ಲ ಅಂತಲೂ ಗೊತ್ತಿದ್ದಕ್ಕೆ ಬರ್ರಿ ಅಂತ ಪತಾವತಿ ಹೆಚ್ಚಿದೆ. ಆದ್ರೂ ಅವರು ಇಲ್ಲ ನನ್ನ ಕೆಲಸದವತ್ತು ನಾ ಏನೇನು ಬರ್ತೇನೆ ಅಂತಂದ್ರೆ ಹಂಗೂ ಒಂದು ವೇಳೆ ಏನಾರ ಒಳಗೆ ಬಂದಿದ್ರು ಒಂದು ಅರ್ಧ ಕಪ್ ಚಹಾ ಕುಡಿತಿದ್ರು. ಬಸ್ ಚಾರ್ಜ್ ಉಳಿತಲ್ಲ ನಂದು. ನನ್ನ ಸಸಿ ಅಂದ್ರೆ ಸಸಿ ಲೆಕ್ಕ ಹಾಕಕ್ಕೆ. ಆತ್ ಬಿಡುವ. ಅಷ್ಟ ಅಲ್ರಿ ಅತ್ತಿಯವ್ರ, 2 ದಿನಕ್ಕಾಗೋಷ್ಟು ಅಡಿಗೆ ತಂದನ್ರಿ ಮದ್ವಿದು ಗೊತ್ತನ್ರಿ. ಕಂಡಾಬಟ್ಟಿ ಕಾಳಿನ ಪಲ್ಯ ತಂದನಿ, ಹೆಸರುಕಾಳು ಪಲ್ಯ ತಂದನಿ, ಬದ್ನಿಕಾಯಿ ಪಲ್ಯ ತಂದನಿ, ಗೋಧಿ ಹುಗ್ಗಿ ತಂದನಿ, ಅನ್ನ ತಂದನಿ, ಒಂದು ಡಬ್ಬಿ ತುಂಬ ಸಾರು ತಂದನಿ, ಆಮ್ಯಾಗ ಚಪಾತಿ ರೊಟ್ಟಿ ಅಷ್ಟು ತಂದೇನ್ರಿ ಅತ್ತಿಯವ್ರ. ಆಹಾ ಅಕ್ಕ, ಮದ್ವಿ ಊಟ ಮಾಡಿ ಎಷ್ಟು ದಿನ ಆಗಿತ್ವಾ. ನಾ ಅಂತೂ ಇವತ್ತು ಇಲ್ಲೇ ನಿಮ್ಮ ಮನೆಗೆ ಊಟ ತಂದೇನಿ ತಗೋರಿ, ನಾ ಜಾಸ್ತಿನೇ ತಂದೇನಿ. ಮಂಜವ್ವ ಅಲ್ಲ ಏನೋ ತಾಳಿ ಚೇನ್ ಮಾಡಿಸ್ಕೊಂಡ್ ಬಂದಾನಂತ, ನನಗೆ ತೋರಿಸ್ಲೇ ಇಲ್ಲಲ್ಲ ನೀನು. ಇಷ್ಟೊತ್ತರ ಅಲ್ಲೇ ಕುಂತಿದ್ನಿ. ಏನ ತಾಳಿ ಚೇನ? ಇವ್ರ ಮಕ್ಕಕ್ಕಿಷ್ಟ ತಾಳಿ ಚೇನ್ ಏನು ಮಾಡ್ಸಿಲ್ಬೇವ, ಎಲ್ಲ ನಾಟಕ ಇವ್ರದೇನು ಕೇಳಿ. ಒಂದು ತಿಂಗಳಾತ್ ಮಾಡ್ಸಕ್ ಹಾಕ್ತಾನಿ ಮಾಡಿಸ್ತಾನಿ ಅಂತ ಹೇಳಿ ಅದು ಯಾವಾಗ ತಂದು ಕೊಟ್ರೆ ಏನ ಸುಡ್ಗಾಡ್ದಾಗತ್ತಾಗ. ಇನ್ನ ಮಠ ಇಲ್ಲ ತಂದಿದ್ರೆ ನಾನು ಹಿಂಗೆ ತೋರಿಸ್ಲಂಗಿರ್ತಿದ್ದೇನೆ. ಲೇ ಸುಳೆ ಮಗನ, ನನ್ನ ಮಗಳಿಗೆ ತಾಳಿ ಚೇನ್ ಕೊಡ್ಸಂಗಿಲ್ಲ ಅಂದ್ರೆ ಮತ್ತೆ ಇದಕ್ಕೆ ಡಿಸೈನ್ ಅವತ್ತು ಅಂತಾದ್ ಹುಡುಕ್ ಇಂತಾದ್ ಹುಡುಕ್ ಅಂತ ಹೇಳಿ ಆ ಹುಡುಗಿ ಕಡೆ ಆಸೆ ಹುಟ್ಟಿಸಿ ಡಿಸೈನ್ ತೋರಿಸ್ಕೊಂಡು ಹೋದಿ. ಅದ ಮಾವ ಏನಾತ್ ಗೊತ್ತನ, ನಾನು ಮಾಡಿಸ್ಬೇಕಂತ ಮಾಡಿದ್ನಿಪ್ಪ. ಅದು ಮತ್ತೆ ಹೊಳ್ಳಿ ತಾಳಿ ಚೇನ್ ಮಾಡಿಸಿದ್ರೆ ಅದಕ್ಕೆ ಉಪಯೋಗ ಬ್ಯಾಡ ತಡಿ, ಒಂದು ಕಾರ್ ತೊಗೊಂಡ್ಬಿಡುನು ಅಂತೇಳಿ ಕಾರ್ ತೊಗೊಳಕ್ಕೆ ಹಂಗೆ ಬಿಟ್ಬಿಟ್ಟೆ ಮಾವ, ಮಾಡ್ಸಕ್ಕೆ ಹಾಕೇ ಇಲ್ಲ. ನೋಡ್ದೇನ್ ಯವ್ವ, ನಾನು ನೋಡಿದ್ರೆ ನನ್ನ ಗೆಳತಿಯರ ಮುಂದೆ ಊರಾಗ ಎಲ್ಲಾರ ಮುಂದೆ ತಾಳಿ ಚೇನ್ ಮಾಡ್ಸಕ್ಕಾಕ್ಯಾನ, ನನ್ನ ಗಂಡ ಇನ್ನಷ್ಟು ದಿನ ಹಾಕೊಂತಾನೆ ತಾಳಿ ಚೇನ್ ಮಾಡ್ಸಕ್ಕಾಕ್ಯಾನ ಅಂತ ಹೇಳಿ ಬಂದಿದ್ದೆ. ಈಗ ನೋಡು ನಾ ಊರವ್ರ ಮುಂದೆ ಹೆಂಗೆ ತಲೆ ಎತ್ಕೊಂಡು ಅಡ್ಡಾಡ್ಬೇಕು, ಎಲ್ಲರೂ ಅದನ್ನ ಕೇಳಕತ್ತಾರ. ಅಲ್ಲಲೇ ಲೇ ಮೊದಲು ತಾಳಿ ಚೇನ್ ಮಾಡಿಸಿ ಬಂಗಾರ ಮಾಡಿಸಿ ಹೆಂತಿಗೆ ಹಾಕು, ಕಾರ್ ತೊಗೊಂಡು ನೀನು ಮುಕ್ಕಳಾಗಿ ತೊಗೊಂಡು ನೀರು ಬಿಟ್ಕೊಂತಿ. ಆತ್ ಬಿಡಮ್ಮ, ಯಾ ನಮ್ನಿ ಬೈತಿ, ಆತ್ ಮಾಡಿಸ್ಕೊಡ್ತಾನಂತ, ತರ್ತಾನಂತ. ಹೌದು, ನೀ ಈ ದಿನ ದುಡಿದಿ ರೊಕ್ಕ ಇಲ್ಲಿಟ್ಟಿ? ಅಯ್ಯೋ ಐತಕ್ಕ, ಶೇಪ ಎಲ್ಲ ನನ್ನ ಅಕೌಂಟ್ನಾಗ ಇಟ್ಕೊಂಡೀನಿ. ಸರಿ ಅಕ್ಕ, ನಮ್ದು ಕೆಲಸ ಐತ್ವಾ, ಏನು ಬೇಕಾದ್ರೆ ಲೋನ್ ಹೆಂಗೆ ಮಾಡಿಸಿ ಒಂದು ಕಾರು ತೊಗೊಂತೇನೆ, ಈಗ ತಾಳಿ ಚೈನು ಮಾಡಿಸ್ತೇನಂತ. ಒಟ್ಟು ನಂದು ಕೆಲಸ ಜೋರು ನಡೆದೈತಿ. ಇವತ್ತು ಸ್ವಲ್ಪ ಲೇಟಾಗಿ ಬರಕ್ಕೆ ಹೇಳಿದ್ರು, ಅಲ್ಲೇ ಹೊತ್ತಾತು. ನಾನು ನಾಷ್ಟಕ್ಕೆ ಹಾಕಿ ಕೊಡಂದೆ, ನೀ ಏನು ಹಾಕಿ ಕೊಡಲಿಲ್ಲ. ಸಂಜೆಗೆ ಬಂದು ತಿಂತೇನಂತ. ಏನು ಹೊತ್ತಾಗೈತಿ, ಈಗ ನಾ ಹೋಗಿ ಬರ್ತೇನಂತ ಕೆಲ್ಸಕ್ಕೆ. ಲೇ ಒಂದು ನಿಮಿಷಲೇ, ಅಷ್ಟು ಪಗಾರ ಕೊಡತ್ತಾರಂದ್ರೆ ಏನು ಕೆಲಸ ಮಾಡತ್ತಾರಂತಾರ ವಿಚಾರಿಸ್ಬೇಕಾ ನೀವು. ಒಟ್ಟು ನಾಳೆ ಏನ್ಕೇನ್ರ ಆಗಿ ಹೆಚ್ಚು ಕಮ್ಮಿ ಆಗಿ ಸಿಕ್ಕೊಂಡಿ ಮಗನ, ಮತ್ತು ನಾ ಮಾತ್ರ ನಿನ್ನ ಮತ್ತೆ ಬಿಡುದಿಲ್ಲ. ಮತ್ತು ಅತ್ತಿಯವ್ರ, ನಾ ಒಂಚೂರು ಜಳಕಕ್ಕೆ ಹೋಗ್ಬರ್ತೇನ್ರಿ. ಜಳಕ ಮಾಡ್ಲಾರ್ದ ಊರ್ಲಿಂತ್ರ ಊರಿಗೆ ಬಂದಿಯನ ಹುಡುಗಿ? ಅಯ್ಯೋ, ನಾ ಏನಾರ ಜಳಕ ಮಾಡ್ಕೊಂಡು ಕೂತಿದ್ನಿ ಅಂದ್ರೆ ಅವ್ನು ಹೋಗ್ಬಿಡ್ತಿದ್ದ ಮಾವ. ಅದಕ್ಕೆ ಅಲ್ಲೇ ಊರಿಗೆ ಹೋಗಿ ಮಾಡಿದ್ರಾತಂತ ಹಂಗೆ ಬಂದ್ಬಿಟ್ಟೆ. ಹೋಗ್ ಜಳಕ ಮಾಡು. ಹಂಗಲ್ಲ ಮಾ, ಎದಕ್ಕೆ ಪಟ್ ಹಚ್ತೀಯ ಮರಯ್ಯ? ಯವ್ವ, ಇವನ್ ಮಾಡ್ಕೊಂಡು ನಾನು ಭಾಳ ಗೋಳ ಆಗಿಬಿಟ್ಟತ್ತೇವ. ಕರೆನ ಅಲ್ಲ, ಏನು ಎದಕ್ಕೆ ಉಪಯೋಗದಂದೇವ? ಇದೇನ ಪಗಾರ ತರ್ತಾನೆ, ದುಡಿತಾನೆ, ಅಟ್ಟು ಮಾಡ್ತಾನೆ, ಇಟ್ಟು ಮಾಡ್ತಾನೆ ಅಂತಾನೆ. ₹1 ಇವತ್ತಿನವ್ರಿಗೆ ಕಣ್ಣಿಗೆ ತೋರಿಸಿಲ್ಲ. ಯಾಕಲಾ ಶಿವಲಿಂಗ, ಯಾಕೆ ಹಂಗ್ಯಾಕೆ ಮಾಡಕತ್ತಿ? ಪುಟ್ಟಪುರ ಎಲ್ಲಡ್ಕಿ ತಿನ್ನಕ್ಕೆ ತಿಂತಾನ. ಅಲ್ಲ, ಗಂಡಗೆ ಮರ್ಯಾದೆ ಕೊಡಕ್ಕೆ ಹೇಳಿಕೀಗ ಮೊದಲು ಯಾಕ, ಆಮ್ಯಾಗ ಈಕಿಗೆ ಏನಿದ್ರು ಮಾಡ್ಸಾಕೋದು. ಗಂಡಗೆ ಕಿಮ್ಮತ್ ಕೊಡೋದು ಗೊತ್ತಿಲ್ಲಕಿಗೆ. ನೀ ಮೊದಲು ಮಾಡಿಸ್ಲಿ, ಕೊಡ್ತಾಳ ಕಿಮ್ಮತ್. ಎಷ್ಟು ದಿನ ದುಡ್ಯಾಕೆ ಹೋಗ್ಲಾರ್ದ ಮಗ ಈಗ ಹೊಂಟಿ ಅಲ್ಲ, ಇನ್ನೂ ಮಟ್ಟ ₹1 ರೊಕ್ಕ ಹೊರಗೆ ತೆಗೆದು ತೋರಿಸಿಲ್ಲ. ಮತ್ತೆ ಏನು ಅನ್ಬೇಕು ಮಾವ? ನಿಜ ಹೇಳ್ಬೇಕಂದ್ರ ಪಗಾರನ್ನ ಕೊಟ್ಟಿಲ್ಲ ಮಾವ ಇನ್ನೂ. ಏನ ಪಗಾರ ಕೊಟ್ಟಿಲ್ಲ? ಎಂತ ಎಬ್ರೇಷಿ ನನ್ನ ಮಗ ಅದಿಲ್ಲ ನೀನು. ಅಲ್ಲಿ ಬರೋಬ್ಬರಿ ಹತ್ತತ್ರ ಏನಿಲ್ಲ ಅಂದ್ರೆ ಒಂದು ತಿಂಗಳು, 1.5 ತಿಂಗಳು, 2 ತಿಂಗಳು ಆಯ್ತು ನೀವು ಹೊಂಟ ಅವ್ರ ಕಡೆ ಕೆಲ್ಸಕ್ಕೆ. ಅದು ಹೆಂಗ್ಲೇ ಪಗಾರ ತಗೊಳ್ಳಾರ್ದ ಕೆಲಸ ಮಾಡಕತ್ತಿಲಿ? ಅದು ಏನಾಗಿತ್ತು ಗೊತ್ತನ್ ಮಾವ, ಅವ್ರೇನ ಒಮ್ಮೆ 1 ತಿಂಗಳದ್ದು ಕೂಡಿಸ್ಕೊಡ್ತೇನೆ ಅಂದಿದ್ರು. ಆ 1 ತಿಂಗಳದ್ದು ಕೂಡಿಸ್ಕೊಡೋ ಹೊತ್ನಾಗ ಅವ್ ನಮ್ಮ ಪಗಾರ ಕೊಡೋ ಮ್ಯಾನೇಜರ್ ಯಾವ್ದೋ ಊರಿಗೆ ಹಾಳಾಗಿ ಹಡಬರ್ಸ್ಕೊಂಡು ಹೋಗಿದ್ನತ್ತಾಗ. ಏನು ಮಾಡ್ಬೇಕು, ಒಮ್ಮೆ ಕೂಡಿಸ್ಕೊಡ್ತೇನೆ ಅಂತಾರ, ಇನ್ನೂ ಮಟ್ಟ ಪಗಾರನ ಕೊಡವಲ್ರ. ನಾನು ಚಲೋ ದೊಡ್ಡ ಪಗಾರ ಬಂದ್ರೆ ಯಾಕೆ ಒಮ್ಮೆಕ ಬರಬಾರ್ದು ಅಂತೇಳಿ ಏನು ಅನ್ನಕ್ಕೆ ಹೋಗಿಲ್ಲ ಅವ್ರಿಗೆ. ಏನು ನನಗೂ ಒಂದು ಗೊತ್ತಾಗವಲ್ತ ಮಾವ. ಆತಾಳ ಇದನ್ನ ಬಕರನ ಮಾಡ್ಯಾರ. ಇದನ್ನ ಪುಕ್ಷಟ್ಟಿ ದುಡ್ಯಾಕ ಒಂದು ಸಿಕ್ಕತ್ತಿದ ಆಳ ಅಂತೇಳಿ ಪುಕ್ಷಟ್ಟಿ ದುಡ್ಸಾಕತ್ತಾರ ಒಂದ್ ಕಡೆ. ಅಲ್ಲ ಶಿವಲಿಂಗ, ನೀನು ಹುಚ್ಚದಿ ಶಾಣೆಯದಪ್ಪ. ಅಲ್ಲಲ್ಲ, ಯಾವಲ್ಲ ಪುಕ್ಷಟ್ಟಿ ದುಡಿತಾನ? ಅಲ್ಲ ಪಗಾರ ಕೊಡ್ರಿ, ಮತ್ತೆ ನಾನು ಬಾಳೆ ನಡೆಸ್ಬೇಕು ಬೇಡ ಅಂತ ಕೇಳಕ್ ಬರುದಿಲ್ಲ ಅನ್ಲ ನಿನಗೆ.
ಅಯ್ಯೋ ಯಾಕ ಕೇಳಿದ್ನಿ ನಾನು ನಾವು ಹಂಗಾರಿ ಕುಡಿಸ್ಕೊಡ್ತೇವೆ ಯಾಕಂದ್ರೆ ದೊಡ್ಡ ಪಗಾರ ನಮ್ದು ಗಾಡಿ ಡ್ರೈವರ್ಗೆ ಯಾವ 25,000 ಕೊಡ್ತಾನೆ ವಾರಕ್ಕೆ ಅಂಥದ್ದು ನಾವು ಕೊಡ್ತೇವೆ ಮತ್ತು ಕುಡಿಸ್ಕೊಡೋರು ನಾವು ಅಂತಂದ ಹಂಗಾರೆ ಒಮ್ಮಕ್ಕೆ ಒಂದು 3-4 ಲಕ್ಷ ರೂಪಾಯಿ ಬಂದ್ರೆ ಭಾಳ ಚಲೋ ಆಕತ್ತಡಿ ಅಂತೇಳಿ ನಾನು ಇನ್ನೂ ಇಸ್ಕೊಂಡಿಲ್ಲ ಇಸ್ಕೋಬೇಕಾಗೈತಿ. ಆತಾಳ ತಲಿ ಮ್ಯಾಗ ತಟ್ಟು ಹಚ್ಚಿ ಕಳಿಸ್ತಾರ ನಿನಗೆ. ಇವತ್ತು ಬಿಡುದು ಬಿಡು, ಏನ ಹೋಗ ಮೊದಲ ನನ್ನ ಪಗಾರ ಕೊಡ್ರಿ ಅಗದಿ ಅರ್ಜೆಂಟ್ ಐತಿ, ಹುಡುಗರು ಸಾಲಿ ಫೀಸ್ ಕಟ್ಬೇಕು, ಸುಡಗಾಡಿ ಏನೋ ಒಂದು ಏನು ಸಂಘದ ಕಟ್ಬೇಕು, ಅದು ಕಟ್ಬೇಕು, ಇದು ಕಟ್ಬೇಕು, ಏನಾರ ಒಂದು ರಾಡಿ ಲೊಟ್ಟಿ ಹೇಳಿ ಮೊದಲು ರೊಕ್ಕ ಇಸ್ಕೋದನ್. ಹಂಗೆ ಮಾಡ್ತೇನೆ. ಇವತ್ತು ಹೋಗಿ ಹೆಂಗಾರ ಮಾಡಿ ಕೇಳ್ತೇನೆ ಏನು ಹಿಂಗೆ ಮಾಡ್ತಾರ ಏನು ಮಾಡ್ತಾರ, ಮೊದಲು ರೊಕ್ಕ ಇಸ್ಕೊಂಡ್ಬಿಡ್ತೇನೆ. ನಾನು ಅದಕ್ಕೆ ಈಗ ತಾಳಿ ಚೇಂಜ್ ಮಾಡಿಸ್ಬೇಕಂತ ಮಾಡಿದ್ದೆ, ಎಲ್ಲಿ ಮತ್ತೆ ರೊಕ್ಕನ ಪಗಾರ ಕೊಟ್ಟಿಲ್ಲ, ಧೈರ್ಯ ಬರ್ಬೇಕಲ್ಲ ನನಗೆ ಹೋಗಿ ಹಾಕಕ್ಕಲ್ಲಿ ತಾಳಿ ಚೇಂಜ್ ಮಾಡ್ಸಕ್ಕೆ. ಹಂಗಾಗಿ ಮಾಡಿಸಿಲ್ಲ, ರೊಕ್ಕ ಬಂತಂದ್ರೆ ಮಾಡಿಸ್ಕೊಡ್ತೇನೆ. ಮತ್ತೇನ್ ಬಗ್ಗಾಕ್ ಹೇಳಿದಕ್ಕೆ ಮುಂದೆ ಮತ್ತೆ ಡಿಸೈನ್ ತಂದು ತೋರ್ಸಾನಕಿ ಹೊಟ್ಟುರಿ ಹಂಗ ಮತ್ತೆ ಅದಕ್ಕೆ ಬೇಕಿಲ್ಲ ಆಕಿ. ಬೇಸಿಗೆ ಹೇಳು. ಹಂಗ ಖುಷಿ ಪಡ್ಸಕ್ಕೆ ಹೇಳಿದೆ. ಈಕಿ ನೋಡಿದ್ರೆ ಇದು ಹಿಂಗಾಕತ್ತಂತ ನನಗೇನು ಗೊತ್ತು. ನನ್ನ ಕರ್ಮ ನೀನು ಕಟ್ಕೊಂಡು ಅನ್ಭವಿಸಕತ್ತೀನಿ. ಮಂಜಿ ಹೋಗೇ ಬಿಟ್ಲು ನೋಡು. ಇವತ್ತು ಹೋಗಿ ಬಿಡುದು ಬಿಟ್ಟು ಪಗಾರ ಕೇಳ. ಹಂಗ ಮಾಡ್ತಂತ ತೂಕ.